ಮಧುರ ಮಕ್ಕಳೇ, ಇಂದಿನ ಈ ಸಮಯ ಬಹಳ ಅಮೂಲ್ಯವಾಗಿದೆ. ಸಮಯವನ್ನು ವ್ಯರ್ಥವಾಗಿ ಕಳಿಬೇಡ್ರಿ ಹಾಗೂ ಪಾತ್ರರಿಗೆ ನೋಡಿ ಜ್ಞಾನದಾನವನ್ನು ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, ಜ್ಞಾನದ ದಾನ ಮಾಡುವಾಗಲೂ ಕೂಡ ಆ ರೀತಿ ಪಾತ್ರರಿದ್ದಾಗ ಮಾತ್ರ ಮಾಡ್ರಿ ಅಂತ. ಅನೇಕ ಮುರಳಿಗಳಲ್ಲಿ ಬಾಬಾ ಹೇಳಿದ್ದಾರೆ, ಪ್ರತಿಯೊಬ್ಬರಿಗೂ ಸಂದೇಶವನ್ನು ಕೊಡ್ರಿ, ಪ್ರತಿಯೊಬ್ಬರಿಗೂ ಜ್ಞಾನದ ಚರ್ಚೆ ಮಾಡ್ರಿ, ಜ್ಞಾನವನ್ನು ಹೇಳ್ರಿ ಅಂತ. ಆದರೆ ಆಗಾಗ ಬಾಬಾ ಪಾತ್ರರಿಗೆ ಕೊಡ್ರಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಒಟ್ಟು ಸಾಕಾರ ಮುರಳಿಯಲ್ಲಿ ಯಾವಾಗ ಬಾಬಾ ಇನ್ನು ಶುರುವಾತಲ್ಲಿ ದಾದಾ ಲೇಖರಾಜ್ ಅವರ ಜೀವನದಿಂದ ಬ್ರಹ್ಮ ಬಾಬಾರವರ ಜೀವನಕ್ಕೆ ಯಾವಾಗಿನ್ನೂ ಶುರುವಾತಿತ್ತೋ ಆ ಸಮಯದಲ್ಲಿ ಬಾಬಾರವರ ಟ್ರಾನ್ಸ್ಲೇಷನ್ ಫೇಸ್ ನಡೀತಾ ಇತ್ತು. ಅರ್ಥಾತ್ ದಾದಾ ಲೇಖರಾಜ್ ಅವರ ಒಂದು ಸಂಪೂರ್ಣ ಪರಿವರ್ತನೆಯಾಗಿ ಬ್ರಹ್ಮ ಸಂಪೂರ್ಣ ಫರಿಸ್ತಾ ಆಗುವಂತಹ ಸಮಯ ನಡೀತಾ ಇತ್ತು. ಯಾವಾಗ ಬಾಬಾ ಸಂಪೂರ್ಣ ಫರಿಸ್ತಾ ಜೀವನವನ್ನು ಅನುಭವ ಮಾಡಿದ್ರೋ, ಎಲ್ಲರಿಗೂ ಅನುಭವ ಮಾಡಿಸ್ಲಿಕ್ಕೆ ಶುರು ಮಾಡಿದ್ರೋ, ಬಾಬಾ ಈ ಜ್ಞಾನದ ಬಗ್ಗೆ ಹೇಳಿದ್ದು, ಈ ಮಕ್ಕಳೇ ಜ್ಞಾನವೂ ಕೂಡ ಹೇಳಬೇಕು ಅಂತಂದರೆ ಯಾರು ಬೇಕಾದವ್ರಿಗೆ ಹೇಳಿ ಸಮಯವನ್ನು ವ್ಯರ್ಥ ಕಳ್ಕೋಬೇಡ್ರಿ. ಯಾಕಂದರೆ ಇದು ಸ್ವಯಂ ಪ್ರತಿಯೊಬ್ಬರ ಬಾಬಾರ ಮಗುವಿನ ಅಥವಾ ಬ್ರಾಹ್ಮಣ ಮಕ್ಕಳ ಪರ್ಸ್ನಲ್ ಟ್ರಾನ್ಸ್ಲೇಷನ್ ಫೇಸ್ ನಡೀತಾ ಇದೆ. ಬಹಳ ಸ್ವಯಂನ ಮನುಷ್ಯ ಜೀವನದಿಂದ ದೇವ ಮಾನವರಾಗುವ, ಅರ್ಥಾತ್ ಮೊದಲು ಮನುಷ್ಯ ಜೀವನದಿಂದ ಫರಿಸ್ತಾ ಆಗುವ, ಫರಿಸ್ತೆಯಿಂದ ದೇವಮಾನವರಾಗುವಂತಹ ಒಂದು ಅಮೂಲ್ಯ ಸಮಯ ನಡೀತಾ ಇದೆ. ಈ ಸಮಯದೊಳಗೆ ನೀವು ಸ್ವಯಂಗೆ ನೀವು ಬಹಳಷ್ಟು ಅಟೆನ್ಷನ್ ಕೊಡ್ರಿ, ಅದಕ್ಕಾಗಿ ಸಮಯವನ್ನು ವ್ಯರ್ಥ ಕಳಿಬೇಡ್ರಿ ಅಂತಾರೆ ಬಾಬಾ. ಯಾಕೆ ಅಂದರೆ ಜ್ಞಾನ ಕೊಡಬೇಕಂದ್ರೂ ಹೇಗಿರಬೇಕು ಅವರು, ಅದಕ್ಕೆ ಅವರು ಪಾತ್ರತೆಯನ್ನು ಇಟ್ಕೊಂಡಿರಬೇಕು. ಅರ್ಥಾತ್ ಅಷ್ಟು ಅವರು ವ್ಯಾಲ್ಯೂಬಲ್ ಇರಬೇಕು. ಆ ಜ್ಞಾನಕ್ಕಷ್ಟು ಗೌರವ ಕೊಡುವಂತಹ, ಜ್ಞಾನವನ್ನು ಅರಗಿಸಿಕೊಳ್ಳುವಂತಹ ಅಥವಾ ಅದರ ಮೇಲೆ ಭಾಳಷ್ಟು ತಿಳಿದುಕೊಳ್ಳುವ, ಅದರ ಅನುಸಾರ ನಡೆಯುವಂತಹ ಇಂಟ್ರೆಸ್ಟ್ ಯಾರಿಗಿರ್ತದೋ ಕೇವಲ ಅಂಥವರಿಗೆ ಕೊಡ್ರಿ ಅಂತಾರೆ ಬಾಬಾ. ಯಾರು ಈ ಜ್ಞಾನದ ಬಗ್ಗೆ ಇಂಟ್ರೆಸ್ಟ್ ಕಮ್ಮಿ ಮಾಡಿ ಸಾಮಾನ್ಯ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೋ, ಈ ಜ್ಞಾನದ ಬಗ್ಗೆ ಅವ್ರಿಗೆ ಹಂಬಲ ಇಲ್ಲ ಅಂತಂದರೆ ಅಂಥವ್ರ ಮುಂದೆ ಮಾತಾಡೋದಂತೂ ಬಿಡ್ರಿ, ವ್ಯರ್ಥ ಕಳೆಯೋದಂತೂ ಇನ್ನೂ ದೂರದ ಮಾತು, ಜ್ಞಾನವೂ ಕೂಡ ದಾನ ಮಾಡಬೇಡ್ರಿ ಅಂತಾರೆ ಬಾಬಾ. ಯಾಕೆ, ಇದರ ಅರ್ಥ ಏನು? ಅಷ್ಟು ನಿಮ್ಮ ಒಂದೊಂದು ಸೆಕೆಂಡ್ ಭಾಳ ಅಮೂಲ್ಯ ಆಗಿದೆ. ಯಾಕೆಂದರೆ ನಮ್ಮ ಸ್ಥಿತಿಯನ್ನು ಮನುಷ್ಯ ಭಾನದಿಂದ ಫರಿಸ್ತಾದ ಸತ್ಯ ಸ್ವರೂಪಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ. ಅದಕ್ಕೆ ಬ್ರಹ್ಮ ಬಾಬಾರವರು ಕೊನೆ ಸಮಯದಲ್ಲಿ ನಮ್ಮ ಎಲ್ಲ ಕಾರೋಬಾರ್